ಪರಿಮಳಪತ್ರ ಶ್ರೇಯಸ್ತು 30 ವರ್ಷಗಳಾಗಿದೆ. 30 ವರ್ಷಗಳಿಂದ ದೇವಾಲಯದಲ್ಲಿ ದಿನೇ ದಿನೇ ಅಭಿವೃದ್ಧಿ ಬರ್ತಾ ಇದ್ದಾರೆ. ದಿನೇ ದಿನೇ ಜನಗಳು ಕೂಡ ಅಭಿವೃದ್ಧಿ ಮಾಡಿ ಜಾಸ್ತಿ ಆಗ್ತಾನೆ ಬರ್ತಾ ಇದ್ದಾರೆ. ದೇವರು ಬಂದ ಭಕ್ತಾದಿಗಳಿಗೆ ಅವರ ಅಭೀಷ್ಟಗಳೆಲ್ಲ ನೆರವೇರಿಸಿ ಕೊಡ್ತಾ ಇದ್ದಾರೆ. ಅವರ ದೋಷ ಪರಿಹಾರವಾಗಿ ಬಂದ ಜನಗಳಿಗೆ ಅವರ ದೋಷ ಪರಿಹಾರ ಮಾಡಿ ದೇವರ ಅನುಗ್ರಹದಿಂದ ಅವರ ಇಷ್ಟಾನುಸಾರ ಏನೇನು ಕೋರಿಕೆಗಳಿದೆಯೋ ಎಲ್ಲ ಈಡೇರುತ್ತಾ ಬರ್ತಾ ಇದೆ. ಈ ಶ್ರಾವಣ ಮಾಸದ ಪ್ರಯುಕ್ತ ಮೊದಲನೇ ಶನಿವಾರ ಮತ್ಸ್ಯಾಲಂಕಾರ ಮಾಡಿದ್ವಿ. ಈ ದಿನ 2ನೇ ಶನಿವಾರ ಆಗಿದೆ. ಈ ಶನಿವಾರ ಬೆಳಿಗ್ಗೆ 5 ಗಂಟೆಗೆ ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಮತ್ತು ಈ ದಿನ ದೇವರಿಗೆ ಧನ್ವಂತರಿ ಅಲಂಕಾರ ಮಾಡಿದ್ದೀವಿ. ಧನ್ವಂತರಿ ದೇವರು ಏನು ಅಂದರೆ ಆರೋಗ್ಯದ ದೇವರು ಆಗಿರ್ತಾರೆ. ಧನ್ವಂತರಿ ದೇವರನ್ನ ಪೂಜೆ ಮಾಡಿದ್ರೆ ಐರಾರೋಗ್ಯ ಸಂಪತ್ತುಗಳು ಉಂಟಾಗುತ್ತೆ. ಅದರಿಂದ ಶನೇಶ್ವರನಿಗೆ ಈ ದಿನ ಧನ್ವಂತರಿ ಅಲಂಕಾರ ಮಾಡಿದ್ದೀವಿ. ಮತ್ತು ಪ್ರಸಾದ ವಿನಿಯೋಗ, ಸಾಕಷ್ಟು ಜನಗಳು ಬಂದು ಪ್ರಸಾದ ವಿನಿಯೋಗ ತೆಗೆದುಕೊಂಡು ದೇವರ ಕೃಪೆಗೆ ಪಾತ್ರ ಆಗಿದ್ದಾರೆ. ಇದೇ ಮಾದರಿನೇ 3ನೇ ಶನಿವಾರ ಕೂಡ ನರಸಿಂಹಸ್ವಾಮಿ ಅಲಂಕಾರ ಇರುತ್ತೆ. ಮತ್ತು 4ನೇ ಶನಿವಾರ ಶ್ರೀ ಪಾರ್ಥಸಾರಥಿ ಸ್ವಾಮಿ ಅಲಂಕಾರ ಇರುತ್ತೆ. ಹಾಗಾಗಿ ಭಕ್ತಾದಿಗಳೆಲ್ಲರೂ ಸಕಾಲಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತು ಶ್ರಾವಣ ಮಾಸದ ಪ್ರಯುಕ್ತ ಕೊನೆ ಅಮಾವಾಸ್ಯೆ ದಿನ ದೇವಾಲಯದ ಆವರಣದಲ್ಲೇ ಆದಿತ್ಯ ನವಗ್ರಹ ಹೋಮ, ಶನೇಶ್ವರ ಸ್ವಾಮಿ ಶಾಂತಿ ಹೋಮ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಭಕ್ತಾದಿಗಳು ಬಂದು ತಮ್ಮ ಸಂಕಲ್ಪ ಬೇಕಾದರೆ ತೆಗೆದುಕೊಂಡು ದೇವರ ಕೃಪೆಗೆ ತಮ್ಮ ಶಾಂತಿ ಮಾಡಿಸ್ಕೊಳ್ಬೇಕಾಗಿ ವಿನಂತಿ. ಈ ದಿನ ದೇವರಿಗೆ ಧನ್ವಂತರಿ ಅಲಂಕಾರ ಮಾಡಿದ್ದೀವಿ. ಧನ್ವಂತರಿ ಅಂದರೆ ನಾರಾಯಣಾಯ ವಿದ್ಮಹೆ ಅಮೃತ ಹಸ್ತ ಕಳಶಾಯ ಧೀಮಹೆ ತನ್ನೋ ಧನ್ವಂತರಿ ಪ್ರಚೋದಯಾತ್ ಅಂತೀವಿ. ಅಂದರೆ ಧನ್ವಂತರಿ ಕೈಯಲ್ಲಿ ಅಮೃತ ಕಳಶ ಇರುತ್ತೆ. ಅಮೃತ ಕಳಶ ಇರೋದ್ರಿಂದ ಏನು ಅಂದರೆ ಅಮೃತ ಅಂದರೆ ನಮ್ಮ ಈ ಕಲಿಯುಗದಲ್ಲಿ ಆಯುರ್ವೇದಿಕ್ ಅಂತಾರೆ. ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಆಯುರ್ವೇದಿಕ್ ಅಂತಾರೆ. ಆಯುರ್ವೇದ ಅಂದರೆ ನಮ್ಮ ಚರಕ ಸಂಹಿತಾನಲ್ಲಿ ಆಯುರ್ವೇದ ಇದೆ. ಆಯುರ್ವೇದ ಯಾವ ರೀತಿ ಸೃಷ್ಟಿಯಾಯಿತು ಅಂತಂದರೆ ಆಯುರ್ವೇದಕ್ಕೆ ಮೂಲ ಪುರುಷ ಧನ್ವಂತರಿ. ಆ ಧನ್ವಂತರಿ ಅಲಂಕಾರನೇ ಈ ದಿನ ಮಾಡಿರೋ ದೇವರು. ಓಂ ಶನೀಶ್ವರಾಯ ನಮಃ. ನನ್ನ ಹೆಸರು ಜೆ ಕೆ ನಾರಾಯಣ ಶೆಟ್ಟಿ, ಅರಾಬಿಕೊತ್ತೂರು. ಇದೇ ಗ್ರಾಮ. ಅರಾಬಿಕೊತ್ತೂರು ಗೇಟಲ್ಲಿ 30 ವರ್ಷದಿಂದ ಈ ಶ್ರೀನಿವಾಸನ ದೇವಸ್ಥಾನ ನಿಲ್ಲಿಸಿರೋದ್ರಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಬೃಹತ್ ಚೆನ್ನಾಗಿ ನಡೀತಾ ಇದೆ. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಬಂದು ಈ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈಗ ಈ ನಮ್ಮ ಶ್ರೀನಿವಾಸನ ದೇವಸ್ಥಾನದ್ದು ವಿಶಿಷ್ಟ ಏನಂದರೆ, ಯಾರೇ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಿದರೆ ಅವರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸಿರೋದು ಇದನ್ನು ಬಹಳ ನಂಬಿಕೆ ಇದೆ. ಅದರಿಂದ ಇಲ್ಲಿ ಅಷ್ಟೇ ಇನ್ನು ಮುಂದೆ ಅಮಾವಾಸ್ಯೆಗೆ ಇಲ್ಲಿ ಒಂದು ಹೋಮ ಮಾಡ್ತಾಯಿದ್ದೀವಿ. ಆ ಹೋಮ ನೆರವು ಐತೆ ಈ ದೇವಸ್ಥಾನಕ್ಕೆ. ಅದರಿಂದ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ಅಂತ ಸೇವಾಕರ್ತರು. ಇವತ್ತಿಂದು ಪ್ರಸಾದ ಸೇವಾಕರ್ತರು ಕೋಲಾರ ಪ್ರತಾಪ್ ಸರ್ ಅಂತ, ಮತ್ತು ಗೋಪಾಲಕೃಷ್ಣ ದೊಡ್ಡೆಯರು ಮಾಜಿ ಮೆಂಬರು, ಇವರು ಪ್ರಸಾದದ್ದು ಸೇವಾಕರ್ತರು.